ಏನು ಇವತ್ತು ಸ್ಪೆಷಲ್ ಏನು ಮಾಡ್ತಿದ್ದೀರಾ? ನಾವು ಚಿಕನ್ ಮಾಡಿ. ಇದು ಯಾವ ಚಿಕನ್? ಫಾರಂ ಕೋಳಿನಾ? ಫಾರಂ ಕೋಳಿ. ಇದು ಬೇಗ ಬೇಯೋದಿಲ್ಲ, ಇದು ಬೇಗ ಬೇಯಲ್ಲ, ಕೆಂಪು ತುಂಬಾ ಚೆನ್ನಾಗಿ ರುಚಿ ಇರುತ್ತೆ, ತುಂಬಾನೇ ಸಾಂಬಾರ್ ಚೆನ್ನಾಗಿರುತ್ತೆ, ಫ್ರೈಯು ಸೂಪರ್ ಆಗಿರುತ್ತೆ. ಈಗ ಸಾಂಬಾರ್ ಹೇಗ್ ಮಾಡೋದಂತ ತೋರಿಸ್ತೀರಾ? ಹೌದು, ಅಂಗಡಿಗಳಲ್ಲಿ ಕ್ಲೀನ್ ಸುಡಲ್ಲ, ಈ ತಲೆ ಕಾಲು ಇವೆಲ್ಲ ಸುಡಲ್ಲ. ನಾನು ಸುಡ್ತೀನಿ, ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಎಸಿಬೇಕಾಗತ್ತೆ, ವೇಸ್ಟ್ ಇದು ಹಸಿ ಇದ್ರೆ. ಇದೇನಿದು ನೀವು ಬಿಡಿಸ್ತಾ ಇರೋದು? ತಲೆ ಕೋಳಿ ತಲೆ, ಕಾಲು ಮತ್ತೆ ತಲೆ ಅಷ್ಟೇ. ಒಂದ್ ಸ್ವಲ್ಪ ಈ ತೊಡೆ ಸುಡ್ತೀನಿ. ಅಲ್ಲಿ ಕ್ಲೀನಾಗಿ ಸುಟ್ಟಿರಲ್ಲ, ಸ್ವಲ್ಪ ಸುಟ್ಟು ಹಾಕ್ಬಿಡ್ತಾರೆ, ಕುಯ್ದು ಕಳಿಸ್ಬಿಡ್ತಾರೆ, ಅಷ್ಟು ಟೇಸ್ಟ್ ಸುಟ್ಟಿರಲ್ಲ. ಅದಕ್ಕೆ ಮನೇಲಿ ಒಂದ್ ಸ್ವಲ್ಪ ಇದನ್ನ ಸುಟ್ಕೊಂಡಿರ್ತೀನಿ, ಇಲ್ಲಾಂದ್ರೆ ತಿನ್ನೋದಕ್ಕೆ ಆಗಲ್ಲ. ಅದಕ್ಕೆ ಎಲ್ಲ ಸುಡ್ತಾ ಇದ್ದೀರಾ? ಸುಡ್ಬೇಕಾದ್ರೆ ಕಮ್ಮಗಾಗುತ್ತೆ, ಘಮ ಘಮ ಅಂತ ಇರುತ್ತೆ. ಅದಕ್ಕೆ ಸುಡೋದು. ಇವಾಗ ಸಂಡೇ ಸ್ಪೆಷಲ್ ಮಾಡ್ತಾ ಇದ್ದೀರಾ? ಹೌದೌದು. ಕಾಲೆಲ್ಲಿದೆ? ಕಾಲಿದೆಯಲ್ಲ ಇಲ್ಲಿ, ಇದೆಲ್ಲ ಸುಟ್ಟು ತೊಳೆದಿಟ್ಟಿದ್ದೀನಿ ಕಾಲು. ಕೋಳಿ ಕಾಲು ಸುಟ್ಬಿಟ್ರಿ? ಹೌದು. ಯಾರು ಸುಡಲ್ಲ, ಈ ಥರ ಎಲ್ಲ ಮಾಡಲ್ಲ. ಈಗ ಸ್ಪೆಷಲ್ ಆಗಿ ತೋರಿಸ್ತಾ ಇದ್ದೀರಾ? ಹೌದೌದು. ಓ, ಕೋಳಿ ಎಗ್ಗು, ಈರಿ. ಇದು ಮೊಟ್ಟೆ ಸಾರ. ಅದೆಲ್ಲ ಸಾಂಬಾರ್ಗೆ ಹಾಕೋದು? ಫ್ರೈಗೆ ಹಾಕೋದು. ಫ್ರೈಗೆ. ಇವತ್ತೇನೇನು ಮಾಡ್ತಿದ್ದೀರಾ ಸ್ಪೆಷಲ್? ಫ್ರೈ ಮಾಡಿ ಸಾಂಬಾರು ಮಾಡ್ತೀನಿ. ನೋಡ್ರಿ, ಇದು ಒಂದೇ ಒಂದು ಹಾಕಿಬಿಟ್ಟಿದ್ದಾರೆ, 2 ಹಾಕಬೇಕು, 1 ಹಾಕಿದ್ದಾರೆ. ತುಂಬಾನೇ ಗಲೀಜಿದೆ. ಎಷ್ಟು ಸರಿ ತೊಳಿಬೇಕಿದು? ನಾನು 4 ಸರಿ ತೊಳಿತೀನಪ್ಪ. ಸ್ಮೆಲ್ ಬಂದ್ರೆ ಏನು ಮಾಡಬೇಕು? ಅರಿಶಿನ ಹಾಕಬೇಕು, ಚೆನ್ನಾಗಿರುತ್ತೆ. ಈಗ ವಾಶ್ ಮಾಡ್ತಿದ್ದೀರಲ್ಲ, ಅದಕ್ಕೆ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿ ತೊಳಿಬೇಕಾ? ಹೌದು, 5 ನಿಮಿಷ ಬಿಟ್ಟು. ಅದು ಸ್ಮೆಲ್ ಹೋಗ್ಬಿಡುತ್ತೆ. ಹೌದು. ಅಂಗಡಿಯಲ್ಲಿ ಹೇಗೋ ತೊಳೆದಿರ್ತಾರೆ, ಗಲೀಜ್ ನೀರಲ್ಲೆಲ್ಲ ಎಜ್ಜಿರ್ತಾರೆ ಎಲ್ಲರನ್ನು. ಅದಕ್ಕೆ ನಾವು 4-5 ಸರಿ ತೊಳ್ಕೊಬೇಕು ಮನೆ ಬಂದಾಗ. ಏನಿಟ್ಟಿದ್ದೀರಾ? ಫ್ರೈ ಮಾಡೋದಕ್ಕೆ ಒಂದು ಸ್ವಲ್ಪ ಚಿಕನ್ನು, ನೀರು, ಅರಿಶಿನ ಪುಡಿ ಹಾಕಿದ್ದೀನಿ. ಫ್ರೈಗೆ? ಇದು ಸಾಂಬಾರ್ಗೆ? ಸಾಂಬಾರ್ ಗಟ್ಟಿ ಸಾಂಬಾರು ಹಾಕ್ಬೇಕು ಅಂದ್ರೆ ಸ್ವಲ್ಪ ಕಡಲೆ ಹಾಕಬೇಕು, ಕಾಯಿ, ಚಕ್ಕೆ, ಒಂದು ಸ್ವಲ್ಪ ಮೆಣಸು, ಒಂದು ಸ್ವಲ್ಪ ಲವಂಗ. ಇಷ್ಟು ಆಯ್ತು. ಇಷ್ಟ. ಕಡಲೆ ಏನಕ್ಕಂದ್ರಿ? ಒಂದು ಸ್ವಲ್ಪ ಮಂದ ಬರುತ್ತೆ ಸಾಂಬಾರು, ಗಟ್ಟಿ ಬರುತ್ತೆ, ಟೇಸ್ಟಿ ಆಗಿರುತ್ತೆ. ಸ್ವಲ್ಪ 1-2 ಏಲಕ್ಕಿ ಹಾಕಬೇಕು, ಚೆನ್ನಾಗಿರುತ್ತೆ. ಜಾಸ್ತಿ ಹಾಕಬಾರ್ದು. ನೋಡು, ತುಂಬಾನೇ ಚೆನ್ನಾಗಿದೆ, ಗಟ್ಟಿ. ಚಿಪ್ಪೇನು ಹಾಕಿದ್ರೆ ಚೆನ್ನಾಗಿರುತ್ತೆ. ಇದೆಲ್ಲ 2 ಏಲಕ್ಕಿ. ಇದು ಪುದೀನ, ಕೊತ್ತಂಬರಿ ಸೊಪ್ಪು, ಪುದೀನ ಇದೆ. ಇದು ಒಗ್ಗರಣೆಗೆ ಈರುಳ್ಳಿ. ಎಷ್ಟು ಈರುಳ್ಳಿ ಹಾಕೊಂಡಿದ್ದೀರಾ? ಒಂದು 4 ಈರುಳ್ಳಿ ಹಾಕಿದ್ದೀನಿ. ಏನೇನಕ್ಕೆ? ಇದು ಫ್ರೈ ಮಾಡೋದಕ್ಕೆ ಮತ್ತು ಸಾಂಬಾರಿಗೆ. ಆಮೇಲೆ ಟೊಮೊಟೊ ಸಾಂಬಾರಿಗೆ. ಮತ್ತು ಇದು ಬ್ಯಾಡಗಿ ಮೆಣಸಿನ್ಕಾಯಿ, ಕೆಂಪು ಬರೋದಕ್ಕೆ, ರೆಡ್ ಬರುತ್ತೆ. ಸಾಂಬಾರು ರೆಡ್ ಬರುತ್ತೆ. ಅದಕ್ಕೋಸ್ಕರ. ಎಷ್ಟು ಹಾಕಿದ್ದೀರಾ? ಒಂದು 6-7 ಹಾಕಿದ್ದೀನಿ. ಓಕೆ. ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕಬೇಕು, ಖಾರದ ಪುಡಿ ಹಾಕಬೇಕು. ಈಗ ನೀವೇ ಮಾಡಿ ಇಟ್ಕೊಂಡಿರೋದಾ? ಹೌದೌದು, ನಾವೇ ಮಾಡೋದು. ಅಂಗಡಿದೆಲ್ಲ ತಗೊಳ್ಳಲ್ಲ? ಇಲ್ಲ ತಗೊಳ್ಳಲ್ಲ, ನಾವೆಲ್ಲ ಸ್ವಂತಕ್ಕೆ ಮಾಡೋದು. ಬರೀ ಧನಿ ಅಷ್ಟೇ. ಅದು ಧನಿಯನ ಒಂದು ಸ್ವಲ್ಪ ಒಣಗ ಹಾಕಿ ಹುರಿದು ಮಿಲ್ಲಿಗೆ ಹಾಕಿರ್ತೀವಿ. ಇದು ಅಷ್ಟೇ, ಚಿಲ್ಲಿ ಪೌಡರ್. ಇದು ನಾವು ಸ್ವಂತ ಮಾಡೋದು. ನೆಕ್ಸ್ಟ್ ಟೈಮ್ ನೀವು ಇದು ಮಾಡಿದಾಗ ತೋರಿಸಿ ಯಾವ ರೀತಿ ಮಾಡಿದ್ದೀರಾ ಅಂತ ಹೇಳಿ. ನೆಕ್ಸ್ಟು ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೀವು ಅಂಗಡಿದೆಲ್ಲ ಉಪಯೋಗಿಸಲ್ಲ? ಇಲ್ಲ, ನಾವು ಮಾಡ್ಕೊಳ್ತೀವಿ. ಈ ಥರ ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಡ್ತೀರಾ? ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀವಿ. ಓಕೆ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬಳಸಿ ಸಾಂಬಾರು ಫ್ರೈ ಮಾಡಿ ಫಾರಂ ಕೋಳಿ ಸಾಂಬಾರು ಮಾಡ್ತಾ ಇದ್ದೀರಾ? ಓಕೆ. ನಾಟಿ ಸ್ಟೈಲಾಗಿರುತ್ತೆ, ನಾಟಿ ಕೋಳಿ ಸಾಂಬಾರು ಇದ್ದಂಗೆ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಓಕೆ. ಈಗ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಳ್ಬೇಕು? ಕರೆಂಟ್ ಹೋಗಿದೆ. ಕರೆಂಟ್ ಹೋಗ್ಬಿಟ್ಟಿದೆ, ವೇಟ್ ಮಾಡ್ತಾ ಇದ್ದಾರೆ. ಬರೀ ಎಲ್ಲ ಸುಟ್ಟಿ ಎಲ್ಲ ರೆಡಿ ಮಾಡ್ತಿದ್ದೀರಾ? ಆ ಥರ ಸುಟ್ಟರೆ ಚೆನ್ನಾಗಿರುತ್ತೆ. ಇಲ್ಲ ಕಾಲು ತಲೆ ತಿನ್ನೋದಕ್ಕಾಗಲ್ಲ, ತೊಡೆ ಎಲ್ಲವ ಎಲ್ಲಿ ತಿನ್ನೋದಕ್ಕಾಗುತ್ತೆ. ಈ ಥರ ಸುಡಬೇಕು ನೋಡಿ. ಸೂಪರಾಗಿ ಸುಟ್ಟಿದ್ದೀನಿ. ಕಾಲೆಲ್ಲ ಸುಟ್ಟಿದ್ದೀನಿ. ಅಲ್ಲಿ ಅಂಗಡಿಯಲ್ಲಿ ಇದೆಲ್ಲ ಸುಡಲ್ಲ, ತೊಡೆ ಹಂಗೆ ಕಟ್ ಮಾಡಿ ಕೊಟ್ಬಿಡ್ತಾರೆ. ಕಟ್ ಮಾಡಿ ಕೊಟ್ಬಿಡ್ತಾರೆ.
ಸುಡ್ತಾರೆ, ಸ್ವಲ್ಪ ಸುಡ್ತಾರೆ, ನಮ್ಮ ಥರ ಸುಡಲ್ಲ. ಸ್ಮೆಲ್ ಹೆಂಗಿತ್ತು, ಘಮ ಘಮ ಅಂತ ಸುಡಬೇಕಾದ್ರೆ ಸಾಂಬಾರು ಟೇಸ್ಟಿಯಾಗಿ ಬರುತ್ತಲ್ವಾ ಸುಟ್ಟಾಗ? ಸೂಪರ್ ಬರುತ್ತೆ. ಅದು ಫ್ರೈಡ್ ಆಯ್ತು, ಆಫ್ ಮಾಡಿದ್ರಾ? ನಾನು ಆಫ್ ಮಾಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಲ್ವಾ ನಾನ್ ವೆಜ್ಜಿಗೆ? ಹಾಂ, ಕೆಂಪು ಫ್ರೈ ಆಗಬೇಕು. ಬೈಲರ್ ಕೋಳಿ ತರೋದಿಲ್ಲ ಅಲ್ವಾ? ಯಾಕೆ ಮಮ್ಮಿ? ಅದು ರೋಗ ನಿರೋಧಕ ಶಕ್ತಿ ಕುಂದಿಸುತ್ತೆ, ಅದು ಒಳ್ಳೇದಲ್ಲ. ಅದಕ್ಕೆ ನಾವು ತರಲ್ಲ. ಅದು ಫಾರಂ ಕೋಳಿನೇ, ನೀವು ಫಾರಂ ಕೋಳಿನೇ. ಅದು ಒಳ್ಳೇದಲ್ಲ, ಅದು ಮಟನ್ ಮಟನ್ ಫಿಶ್ ಅಂದರೆ ಸಾಮಾನ್ಯ ಒಳ್ಳೇದು. ಫಿಶ್ ತುಂಬಾನೇ ಒಳ್ಳೇದು. ನಮ್ಮನೆ ಜಾಸ್ತಿ ತಗೊಂಡು ಬರಲ್ಲ, ತುಂಬಾನೇ ಒಳ್ಳೇದು ಅದು. ಕೆಂಪು ಆಗಬೇಕು, ಸ್ವಲ್ಪ ಅರಿಶಿನ ಹಾಕಬೇಕು. ಕಲರ್ ತಿರುಗಿದೆ. ಯಾವ ಕಲರ್ ತಿರುಗಿದೆ? ಗೋಲ್ಡ್ ಕಲರ್ ನೋಡ್ರಿ ಹೇಗಿದೆ ಕಲರ್. ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಎಷ್ಟೊಂದು ಸ್ಪೂನ? ನಾನು ಸ್ವಲ್ಪ ಜಾಸ್ತಿನೇ ಹಾಕೋದು. 2 ಸ್ಪೂನ್ ಹಾಕಿದ್ದೀನಿ. 1.5 ಹಾಕಿದ್ದೀನಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ, ಚೆನ್ನಾಗಿರುತ್ತೆ, ಒಳ್ಳೆಯದು ಆರೋಗ್ಯಕ್ಕೆ. ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಸೇಮ್ ನಾಟಿ ಕೋಳಿ ಸಾಂಬಾರು ಥರನೇ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮಿಕ್ಸಿಗೆ ಖಾರದ ಪುಡಿ ಹಾಕ್ತಾ ಇದ್ದಾರೆ. 2 ಸ್ಪೂನ್ ಹಾಕಿದ್ದಾರೆ ಖಾರದ ಪುಡಿ. ನಿಮ್ಮ ಮನೇಲಿ ಖಾರದ ಪುಡಿ ಎಷ್ಟು ಸ್ಟ್ರಾಂಗ್ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಧನಿಯಾ ಪೌಡರು ಒಂದು 3 ಸ್ಪೂನ್ ಹಾಕಿದ್ದಾರೆ. ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ ಬರೋದಕ್ಕೆ ಹಾಕೊಂಡ್ಬಿಡೋಣ. ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ರೀತಿಲಿ ಮಾಡ್ಕೊಂಬಿಡೋಣ. ಕೊಳ್ತಾ ಇದ್ದೀನಿ, ಅದು ಪೇಸ್ಟ್ ರೀತಿಲಿ ಆಗೋದಕ್ಕೆ. ಇವಾಗ ಕರೆಂಟ್ ಬಂತು. ಇದು ಮುಂಚೆನೇ ಏನಕ್ಕೆ ರುಬ್ಕೊಂಡ್ರಿ? ಟೊಮೊಟೊ ಹಾಕಿದ್ರೆ ಸಣ್ಣ ಬರಲ್ಲ, ಬೇಗ ನುಣ್ಣಗಾಗಲ್ಲ. ಅದಕ್ಕೆ ಒಂದು ಸ್ವಲ್ಪ ನುಣ್ಣಗಾದಾಗ ಟೊಮೊಟೊ ಹಾಕ್ಬೇಕು. ಟೊಮೊಟೊ ಒಂದು ಚಿಕ್ಕದು ಒಂದು 2 ಕಟ್ ಮಾಡ್ಕೊಂಡು ಹಾಕಿ ಸಾಕು. ಟೊಮೊಟೊ ಹುಳಿ ಆಗ್ಬಿಡುತ್ತೆ, ಜಾಸ್ತಿ ಆಗಬಾರ್ದು. ಓಕೆ, ಇವಾಗ ಪೇಸ್ಟ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಪೇಸ್ಟ್ ರೀತಿ ಆಗಿದೆ. ಆಗಿದೆಯಾ? ಚಕ್ಕೆ ಲವಂಗ, ಏಲಕ್ಕಿ, ತೆಂಗಿನಕಾಯಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಒಂದು 2 ಸ್ಪೂನು. ಇವಾಗ ಇದೊಂದು ಖಾರ ರುಬ್ಕೊಂಬಿಡೋಣ. ಇವಾಗ ಇದು ಕರೆಕ್ಟಾಗಿ ಪೇಸ್ಟ್ ಆಗಿದೆ. ಈಗ ಇದಕ್ಕೇ ಕೊತ್ತಂಬರಿ ಸೊಪ್ಪನ್ನು ರುಬ್ಕೊಳ್ಬೇಕು. ಇದೊಂದು ಸ್ವಲ್ಪ ಜಾಸ್ತಿ ಆಗಿದೆ. ಒಂದು ಸ್ವಲ್ಪ ತಗೊಂಡ್ಬಿಟ್ಟು ಇದೆ. ವಾವ್, ಸ್ಮೆಲ್ ಸೂಪರ್, ಸಕ್ಕತ್ತಾಗಿ ಬರ್ತಾಯಿದೆ. ಈ ಚಳಿ ಸೂಪರ್ ಆಗಿದೆ. ಸ್ವಲ್ಪ ಸೋನೆ ಬರ್ತಾ ಇದೆ. ಬೆಳಗ್ಗೆಯಿಂದ ಸ್ವಲ್ಪ ಬಿಸಿಲು ಬಂತು, ಹಾಗೆ ಮತ್ತೆ ಮೋಡ ಆಗಿದೆ. ಓಕೆ, ಇವಾಗ ಕೊತ್ತಂಬರಿ ಪುದೀನ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕಿ ಇಟ್ಬಿಟ್ಟಿದ್ರಲ್ಲ, ಅದನ್ನು ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಅದು ರೋಸ್ಟ್ ಆಗಿದೆ ಚಿಕನ್ ಎಲ್ಲ. ಈಗ ಸಾಲ್ಟ್ ಹಾಕ್ತಿದ್ದಾರೆ. ಮುಂಚೆನೇ ಚೆನ್ನಾಗಿ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ, ಟೊಮೊಟೊ, ಧನಿಯಾ ಪೌಡರು, ಖಾರದ ಪುಡಿ ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ, ಆ ಮಸಾಲೆ ಹಾಕ್ಕೊಳ್ತಾ ಇದ್ದಾರೆ. ಹಾಕ್ಕೊಂಡು ನೀಟಾಗಿ ಅದು ಕಲಿಸ್ಕೊಳ್ಬೇಕು ಚಿಕನಿಗೆ. ಆಮೇಲೆ ನೆಕ್ಸ್ಟು ನಮಗೆ ಎಷ್ಟು ಬೇಕೋ ಸಾಂಬಾರಿಗೆ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಬೇಯೋದಕ್ಕೆ ಇಡ್ತಾರೆ. ಆವಾಗ ತುಂಬ ಚೆನ್ನಾಗಿ ಅದು ಚಿಕನ್ ಎಲ್ಲ ಬೇಯ್ಕೊಳ್ಳುತ್ತೆ ಈ ಮಸಾಲೆಯಲ್ಲೇ. ಆವಾಗ ಅದು ಉಪ್ಪು ಖಾರದ ಪುಡಿ ಎಲ್ಲ ನೀಟಾಗಿ ಚೆನ್ನಾಗದು ಚಿಕನ್ಗೆಲ್ಲ ಮಿಕ್ಸ್ ಆಗಿರುತ್ತೆ. ಹಂಗಾಗಿ 2 ಥರ ಇದನ್ನು ಮಸಾಲೆ ಹಾಕ್ಬಿಟ್ಟು ಸಾಂಬಾರು ರೆಡಿ ಮಾಡ್ತಾಯಿದ್ದಾರೆ. ಇವಾಗ ನೀಟಾಗಿ ಈ ರೀತಿ ಕಲಿಸ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿಬಿಡೋಣ. ಓಕೆ, ಇವಾಗ ಸಾಂಬಾರು ಕುದೀತಾ ಇದೆ ಚೆನ್ನಾಗಿ. ಧನಿಯಾ ಪುಡಿ, ಖಾರದ ಪುಡಿ ಹಾಕಿ ಟೊಮೊಟೊ ಹಾಕಿ ರುಬ್ಬಿರೋದು ಎಲ್ಲ ರೆಡ್ಡಾಗಿ ಬಂದಿದೆ ಅಲ್ವಾ? ಈಗ ಬೆಂದಿದೆ. 4 ವಿಸಲ್ ಕೊಚ್ಚಿದ್ದೀನಿ, ಬೆಂದಿದೆ. ಇವಾಗ ಮಸಾಲೆ ಹಾಕ್ಬೇಕು.
ನೋಡಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಎಷ್ಟು ರೆಡ್ ಆಗಿದೆ ಸಾಂಬಾರು. ಚಿಕನ್ ಸಾಂಬಾರು ಅನ್ನೋ ಹಾಗೆ ಇಲ್ಲ, ಮಟನ್ ಸಾಂಬಾರು ಅನ್ನೋಗಿದೆ ನೋಡಿ ಎಷ್ಟು ಚೆನ್ನಾಗಿದೆ. ನಾಟಿ ಕೋಳಿ ಸಾಂಬಾರು ಥರನೂ ಇದೆ. ಮಸಾಲೆ ಎಲ್ಲ ಪರ್ಫೆಕ್ಟಾಗಿ ಆಗಿದೆ. ಇವಾಗ ಚೆನ್ನಾಗಿ ಕುದಿಸ್ಬೇಕು. ಇದು ಚೆನ್ನಾಗಿ ಕುದಿದ್ಮೇಲೆ ಸಾಂಬಾರು ರೆಡಿ ಆಗಿರುತ್ತೆ ಕಂಪ್ಲೀಟಾಗಿ. ಇಲ್ಲಿ ರೈಸ್ ಆಗ್ತಾ ಇದೆ. ಇನ್ನೇನು ಮುದ್ದೆ ಮಾಡ್ಕೊಂಡು ಊಟ ಮಾಡೋದೆ. ಇದಕ್ಕೇನು ಹಾಕಿ ಬೇಯಿಸ್ಕೊಂಡಿದ್ದೀರಾ? ಅರಿಶಿನ ಪುಡಿ, ಸಾಲ್ಟ್ ಹಾಕಿ ಫ್ರೈ ಮುಂಚೆನೇ ಬೇಯಿಸ್ಕೊಂಡಿದ್ದೀರಾ? ಯಾಕಂದರೆ ಅದು ಒಗ್ಗರಣೆಲಿ ಬೇಯಲ್ಲ ಅಂತ ಹೇಳಿ. ಬೇಯಲ್ಲ ಅಂತ ಬೇಯಿಸ್ಕೊಂಡಿದ್ದೀನಿ. ಇದು ಮುಂಚೆನೇ ಬೇಯಿಸ್ಕೊಂಡಿದ್ದೀರಾ? ಎಣ್ಣೆ ಹಾಕಿದ್ದೀನಿ. ಅದು ಚೆನ್ನಾಗಿರುತ್ತೆ. ಸಿಂಪಲಾಗಿ ಟೇಸ್ಟ್. ಟೇಸ್ಟಾಗಿರುತ್ತೆ, ಸೂಪರಾಗಿರುತ್ತೆ. ಸರಿ ನನ್ನ ಮಗ ಮಾಡಿದ್ದೆ, ಮಗ ಇಷ್ಟಪಟ್ಟು. ನಮ್ಮ ಮನೆಯಲ್ಲೇ ಅಷ್ಟೇ ಸೊಸೆ ಮಗ ಎಲ್ಲ ಇಷ್ಟಪಟ್ಟರು. ತುಂಬ ವೆರೈಟಿ ಫ್ರೈಸ್ ಮಾಡ್ತಿರಲ್ಲ? ಮಾಡ್ತೀವಿ. ಅಂದರೆ ಬೇರೆ ಥರ ಮಾಡೋಣ ಅಂದ್ಕೊಂಡು ಇದೇ ಬೇಕು ಅಂದರು, ಚೆನ್ನಾಗಿರುತ್ತೆ ಅಂತ ಹಂಗಾಗಿ ಇದು ಮಾಡ್ತಾಯಿರೋದು. ಬರೋ ಟೈಮಲ್ಲಿ ನಾವು ಸ್ವಲ್ಪ ಮುಂದಕ್ಕೆ ಬರ್ತೀವಿ, ಅವ್ರ ಮುಂದೆ ಬಂದಾಗ ಗಾಡಿ ಹಾಕೊಂಡ್ಬಂದ್ರೆ ಆಯಿತು. ಇದು ಫ್ರೈ ಆಗಿದೆ ಚೆನ್ನಾಗಿ. ಈಗ ಶುಂಠಿ ಬೆಳ್ಳುಳ್ಳಿ ಹಾಕಬೇಕು. ಸಾಕು, ಫ್ರೈ 1 ಸ್ಪೂನ್ ಸಾಕಲ್ಲ? ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್ ಹಾಕಿದ್ದಾರೆ. ಫ್ರೈ ಅಷ್ಟು ಸಾಕಾಗುತ್ತೆ. ಈಗ ಸ್ಮೆಲ್ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಮೆಲ್ ಹೋಗಬೇಕು. 1 ಸ್ಪೂನ್ ಮೆಣಸು ಪೌಡರ್ ಹಾಕ್ತಾ ಇದ್ದಾರೆ. ಖಾರ ಪುಡಿ ಹಾಕ್ಬೇಕು ಸ್ವಲ್ಪ, ಚೆನ್ನಾಗಿರುತ್ತೆ. ಹೆಂಗಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಲಾಸ್ಟಿಗೆ ಹಾಕ್ಕೊಬೇಕು. ಹಾಕಿ ಮಿಕ್ಸ್ಬೇಕು. ಏನಿದು ಹಾಕಿದ್ದೀವಾಗ? ಅದು ಮೊಟ್ಟೆ ಸರ, ಚಿಕ್ಕ ಚಿಕ್ಕದ ಮೊಟ್ಟೆ. ಆಮೇಲೆ ಏನೇನು ಇರುತ್ತೆ ತೀರಿ ಇವಾಗ ಚಿಕನ್ ಫ್ರೈ ಕಂಪ್ಲೀಟಾಗಿ ರೆಡಿ ಆಗಿದೆ ನೋಡಿ. ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ನೀವು ಮನೇಲಿ ಆರಾಮಾಗಿ ಟ್ರೈ ಮಾಡ್ಬೋದು. ಸಿಂಪಲಾಗಿ ಇಂಗ್ರೀಡಿಯೆಂಟ್ಸ್ ಹಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ಸಾಂಬಾರು ರೆಡಿ ಮಾಡಿದ್ದೀರಾ? ಏನು ಹಿಂಗಿದೆ ರೆಡ್ಡಾಗೆ? ಹಾಂ, ಕಲಿಸ್ರಿ. ಅದು ಬೆಳಗ್ಗೆ ಮೆಣಸಿನ್ಕಾಯಿ ಹಾಕಿರೋದು. ಬೆಳಗ್ಗೆ ಮೆಣಸಿನ್ಕಾಯಿ ಹಾಕಿದ್ರೆ ರೆಡಿ ಆಗ್ತದೆ. ಫಾರಂ ಕೋಳಿ ಸಾಂಬಾರು ಹಾಗೆ ಚಿಕನ್ ಫ್ರೈ 2 ರೆಸಿಪಿ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದಾರೆ. ಮಿಸ್ ಮಾಡದೆ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಸರಿ ಆಗಿಬಿಟ್ರೆ ನೋಡಿ. ಇವಾಗ ಸಾಂಬಾರು ರೆಡಿಯಾಗಿದೆ. ಎಷ್ಟು ಸೂಪರಾಗಿದೆ. ನೀವು ಈ ರೀತಿ ಟ್ರೈ ಮಾಡಿದ್ರೆ ನಿಮ್ಗೆ ಇದ್ರ ಟೇಸ್ಟ್ ಗೊತ್ತಾಗುತ್ತೆ. ನೋಡೋದಕ್ಕೆ ಸೂಪರಾಗಿ ಕಾಣಿಸ್ತಿದೆ. ಇವಾಗ ಸೈಡಲ್ಲಿ ಫ್ರೈ, ಈರುಳ್ಳಿ, ಚಿಕನ್ ಸಾಂಬಾರು, ಮುದ್ದೆ ಹಾಕ್ತಿದ್ದಾರೆ. ಅಷ್ಟು ಸೂಪರಾಗಿ ಟೇಸ್ಟಿಯಾಗಿರುತ್ತೆ. ಸಂಡೇ ಸ್ಪೆಷಲ್ ಅಂದರೆ ನಮ್ಮ ಮನೇಲಿ ಹೀಗೆ ಇರುತ್ತೆ ಯಾವಾಗಲೂ. ಬಟ್ ಕೆಲವೊಂದು ಟೈಮ್ ಬಿರಿಯಾನಿ ಎಲ್ಲ ಮಾಡ್ತಾಯಿರ್ತೀವಿ. ಈ ಥರನೇ ನಾವು ಯಾವಾಗಲೂ ಜಾಸ್ತಿ ರೆಸಿಪೀಸ್ ಮಾಡ್ತಾಯಿರ್ತೀವಿ ನಾನ್ ವೆಜ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಈ ರೆಸಿಪಿ ನೀವು ಟ್ರೈ ಮಾಡಲೇಬೇಕು. ಮಾಡಿದ್ಮೇಲೆ ನನಗೆ ಒಂದು ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ಹೇಳಿ. ಇದೇ ರೀತಿ ನಿಮಗೆ ಒಳ್ಳೊಳ್ಳೆ ರೆಸಿಪೀಸ್ನ ನಾನು ತೋರಿಸ್ತಾ ಇರ್ತೀನಿ. ಹೊಸೊಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.